ಬೆಳಗ್ಗೆಯಿಂದ ನಡೆದು ಕಾಲು ನೋವು ಬಂತು ಅಷ್ಟೇ. ನೀರಲ್ಲಿ ಕುಡಿಯೋದಪ್ಪ. ಇದು ಇಲ್ವಾ? ನಾನಲ್ಲೇ ಸುಖ ಬಿಡೋಣ ಬಿಡು. ಇದು ನೀರಿಲ್ಲ. ಬೆಳಗ್ಗೆಯಿಂದ ನೀರು ಹುಡುಕಿ ಸಾಕಾಯ್ತು. ಒಂದು ಅಂಗಡಿನಲ್ಲಿ ಊರಲ್ಲಿ. ಯಾವ ಊರು ಇದು? ಯಾವಲ್ಲ ಇವನು ಹಿಂಗೆ ಓಡಾಡ್ತವನೆ? ಯಾಕಣ ಏನಾಯ್ತು? ಭಾಳ ಹೊತ್ತಿಂದ ಒದ್ದಾಡ್ತಾ ಇದೆಯೇ? ಏನಿಲ್ಲ, ಸ್ವಲ್ಪ ಬಾಯಾರಿಕೆ ಆಗ್ತದೆ. ಸ್ವಲ್ಪ ನೀರು ಕೊಡ್ತೀರಾ? ಅಷ್ಟೇ ತಾನೆ, ತತ್ತಿ ನೀರು ತಗೋಣ. ಇದೇನಿದು ಮಿನರಲ್ ವಾಟರ್ ಇಲ್ವಾ? ಅಯ್ಯೋ ಪಾಪ ಅಂತ ನೀರ್ ಕೊಟ್ರೆ ಮಿನರಲ್ ವಾಟರ್ ಬರಬೇಕಾ? ಇಷ್ಟ ಇದ್ರೆ ಕುಡಿ, ಇಲ್ಲ ಒಯ್ತಾ ಇರೋ. ಆಯ್ತು ಬಿಡೋಣ, ಇದೇ ಕುಡಿತೇನೆ. ಇದಕ್ಕೆ ಹೇಳಿದ್ರೆ ಇದು ಕೊಟ್ಟಿದ್ದಾನೆ ಗುರು. ಇದು ಕುಡಿಯೋಣ ಬಿಡು. ಅಲ್ಲ ಗಂಡ್ಲ, ಆಗಿನ ಮಿನರಲ್ ವಾಟರ್ ಅಂತಿದೆಯಾ? ಏನಿಲ್ಲ ಅದು ಮಿನರಲ್ ವಾಟರ್ ಬಗ್ಗೆ ಗೊತ್ತಿಲ್ವಣ? ಈ ವಿಡಿಯೋ ನೋಡು. ಎಲ್ಲರೂ ನಮಸ್ಕಾರ. ನಿಮ್ಮಲ್ಲಿ ಎಷ್ಟು ಜನ ಪ್ರತಿದಿನ ಮಿನರಲ್ ವಾಟರ್ ಕುಡಿತಾ ಇದ್ದೀರಾ? ಹಾಗಾದ್ರೆ ಏನು ಕುಡಿತೀರಾ? ಏನು ನೀವು ಇಷ್ಟು ಸಿಂಪಲ್ ಆಗಿರುವಂತ ಕ್ವಶನ್ ಕೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ನೀವ್ ಹೇಳ್ಬೋದು ಮಿನರಲ್ ವಾಟರ್ ಕುಡಿಯೋದ್ರಿಂದ ಬಾಡಿಗೆ ಮಿನರಲ್ ಸಿಗುತ್ತೆ ಮತ್ತೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾದ್ರೆ ನಮ್ದು ಇನ್ನೊಂದು ಕ್ವಶನ್ ಇದೆ. ಏನಪ್ಪಾ ಅಂತಂದ್ರೆ, 100 ವರ್ಷಗಳ ಕಾಲ ಗಟ್ಟಿಮುಟ್ಟಾಗಿದ್ದಂತ ನಮ್ಮ ಪೂರ್ವಜರುಗಳು ಕೂಡ ಈ ಒಂದು ಮಿನರಲ್ ವಾಟರ್ ಕುಡ್ಕೊಂಡ್ ಬಂದ್ರ. ಅವ್ರು ಹೆಂಗ್ ಆರೋಗ್ಯವಾಗಿದ್ರು? ಅದಲ್ಲದೆ 100 ವರ್ಷಗಳ ಕಾಲ ಅವ್ರು ಹೆಂಗ್ ಗಟ್ಟಿಮುಟ್ಟಾಗಿದ್ರು? ಸೊ ಅವ್ರು ಮಿನರಲ್ ವಾಟರ್ ಯೂಸ್ ಮಾಡಿಲ್ಲ ಅಂತಂದ್ರೆ ನಾವ್ಯಾಕೆ ಒಂದು ಮಿನರಲ್ ವಾಟರ್ ಅನ್ನೋ ಒಂದು ಪದ್ಧತಿನ ರೂಢಿ ಮಾಡ್ಕೊಂಡಿದೀವಿ? ಅದಲ್ಲದೆ ಒಂದ್ ಕಾಲದಲ್ಲಿ ನಮ್ಮ ಭಾರತದ ಸಂಸ್ಕೃತಿ ಮತ್ತೆ ಆಹಾರ ಪದ್ಧತಿನ ಪಾಶ್ಚಿಮಾತ್ಯರು ಫಾಲೋ ಮಾಡ್ತಾ ಇದ್ರು. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಈಗ ಇರುವಂತ ನಾವುಗಳು ಕಂಪ್ಲೀಟ್ ಆಗಿ ಪಾಶ್ಚಿಮಾತ್ಯಕರಣನ ರೂಢಿಗೊಳಿಸ್ಕೊಂತಿದೀವಿ. ಏನಪ್ಪ ಇವನು ಪಾಶ್ಚಿಮಾತ್ಯಕರಣ ಅಂತ ಇದ್ದಾನೆ, ಮಿನರಲ್ ವಾಟರ್ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಕೊಂಡ್ರ? ಅದಕ್ಕೆ ಕಾರಣ ಇದೆ. ಏನಪ್ಪಾ ಅಂತಂದ್ರೆ, ನಾವು ಡೈಲಿ ಕುಡಿಯುವಂತ ಮಿನರಲ್ ವಾಟರ್ ಬಗ್ಗೆ ನಮ್ಗೆಲ್ಲ ಪಾಸಿಟಿವ್ ಆಗಿರುವಂತ ವಿಷಯಗಳೇ ಗೊತ್ತು. ಬಟ್ ಅದ್ರ ಬ್ಯಾಕ್ ಸೈಡ್ ಬಗ್ಗೆ ನಾವು ಯಾವತ್ತಾದ್ರು ಯೋಚನೆ ಮಾಡಿದೀವ? ಅಂದ್ರೆ ಅದರಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ನಾವು ಯಾವತ್ತಾದ್ರು ಯೋಚನೆ ಮಾಡಿದೀವ? ಇವತ್ತು ದೊಡ್ಡ ದೊಡ್ಡ ಮಿನರಲ್ ವಾಟರ್ ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಏನೆಲ್ಲ ಸ್ಟ್ರಾಟಜಿ ಮಾಡ್ತಾ ಇದಾವೆ, ಜನಗಳ ಮನಸ್ಥಿತಿನ ಹೆಂಗೆಲ್ಲ ಚೇಂಜ್ ಮಾಡಿದೀವಿ ಅಂತ ನಾವು ಯೋಚನೆ ಮಾಡಿದೀವ? ಎಸ್, ಈ ಮಿನರಲ್ ವಾಟರ್ ಅನ್ನೋದು ಯಾವಾಗ ಶುರುವಾಯ್ತು, ಹೆಂಗ್ ಶುರುವಾಯ್ತು, ಈ ಮಿನರಲ್ ವಾಟರ್ ಇಂದ ಎಷ್ಟೆಲ್ಲ ಅಡ್ವಾಂಟೇಜ್ ಇದೆ, ಎಷ್ಟೆಲ್ಲ ದುಷ್ಪರಿಣಾಮಗಳಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಈ ಒಂದು ಮಿನರಲ್ ವಾಟರ್ ಬಾಟಲ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಶುರುವಾಯಿತು, ಇದರ ಇತಿಹಾಸ ಏನಂತ ನಾವು ತಿಳ್ಕೊಳ್ಳೋದಾದ್ರೆ, ಕ್ರಿಸ್ತಶಕ 1622ರಲ್ಲಿ ಯುನೈಟೆಡ್ ಕಿಂಗ್ಡಮ್ ನ ಹೋಲಿ ವಾಲ್ ಅನ್ನೋ ಒಂದು ಕಂಪನಿ ಈ ಮಿನರಲ್ ವಾಟರ್ ಬಾಟಲ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರು ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಇದನ್ನ ಯೂಸ್ ಮಾಡ್ತಾ ಇದ್ದು ಕುಡಿಯೋ ಪರ್ಪಸ್ ಅಲ್ಲ, ಕೇವಲ ಅಲ್ಲಿರುವಂತಹ ಶ್ರೀಮಂತರುಗಳ ಸ್ನಾನ ಮಾಡೋಕ್ಕೋಸ್ಕರ ಈ ಒಂದು ಮಿನರಲ್ ವಾಟರ್ ನ ಯೂಸ್ ಮಾಡ್ತಿದ್ರು. ಯಾಕಂದ್ರೆ ಇದರಲ್ಲಿ ಖನಿಜಾಂಶ ಇರೋದ್ರಿಂದ ಈ ಮಿನರಲ್ ವಾಟರ್ ಅಲ್ಲಿ ಸ್ನಾನ ಮಾಡಿದ್ರೆ ಹೆಲ್ತ್ ಗೆ ತುಂಬಾ ಬೆನಿಫಿಟ್ ಇದೆ ಅನ್ನೋ ಕಾರಣಕ್ಕೆ ಈ ಒಂದು ಮಿನರಲ್ ವಾಟರ್ ನ ಬಳಸ್ತಾ ಇದ್ರು. ಸೊ ಈ ಒಂದು ಕಲ್ಚರ್ ಯುರೋಪ್ ನಾದ್ಯಂತ ಸ್ಪ್ರೆಡ್ ಆಯ್ತು. ಅದಾದ್ಮೇಲೆ 1700ರಲ್ಲಿ ಯುರೋಪ್ ನ ಟ್ರಾವೆಲರ್ಗಳು ಮೊಟ್ಟ ಮೊದಲ ಬಾರಿಗೆ ಈ ಮಿನರಲ್ ವಾಟರ್ ನ ಕುಡಿಯಕ್ಕೆ ಯೂಸ್ ಮಾಡ್ತಾರೆ. ಅಂದ್ರೆ ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಮಿನರಲ್ ವಾಟರ್ ಗಳನ್ನ ಕ್ಯಾರಿ ಮಾಡುವಂತ ಪದ್ಧತಿನ ರೂಢಿ ಮಾಡ್ಕೊಂತಾರೆ. ಇದರಿಂದ ಯುರೋಪ್ ನಾದ್ಯಂತ ಜನಗಳ ಗಮನನ ಈ ಒಂದು ಮಿನರಲ್ ವಾಟರ್ ಬಾಟಲ್ ಪಡ್ಕೊಳ್ಳುತ್ತೆ. ಯಾಕಂದ್ರೆ ಟ್ರಾವೆಲಿಂಗ್ ಅಲ್ಲಿ ಒಂದು ಔಟ್ ಸೈಡ್ ಹೋದಾಗ ಅಲ್ಲಿರುವಂತ ನೀರು ಎಷ್ಟು ಸೇಫ್ ಇಲ್ಲ ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಮುಂಚೆ ನಾವೇ ಒಂದು ವಾಟರ್ ಬಾಟಲ್ ನ ಕ್ಯಾರಿ ಮಾಡಿದ್ರೆ ಹೆಲ್ತ್ ಗೆ ತುಂಬಾ ಒಳ್ಳೆದನ್ನೋ ಕಾರಣಕ್ಕೆ ಇದು ಅಲ್ಲಿ ಪಾಪ್ಯುಲರ್ ಕೂಡ ಆಗುತ್ತೆ. ಅದಾದ್ಮೇಲೆ 1767ರಲ್ಲಿ ಈ ಒಂದು ಮಿನರಲ್ ವಾಟರ್ ಅನ್ನೋದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಸ್ನೆಸ್ ಆಗಿ ಕನ್ವರ್ಟ್ ಆದ್ಮೇಲೆ ಕೇವಲ ಯುರೋಪ್ ನಲ್ಲದೆ ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಇದು ಹಬ್ತಾ ಹೋಗುತ್ತೆ. ಇದೊಂದು ಬಿಸ್ನೆಸ್ ಆಗಿ ಮಾರ್ಪಾಡಾಗುತ್ತೆ. ಅದರಲ್ಲಿ 1783ರಲ್ಲಿ ಸ್ವಿಟ್ಜರ್ಲೆಂಡ್ ಜೆನೋವಾ ಅನ್ನೋ ಜಾಗದಲ್ಲಿ ಜಾನ್ ಜಾಕೋಬ್ ಅನ್ನೋ ವ್ಯಕ್ತಿ ಕಾರ್ಬನೇಟ್ ಡ್ರಿಂಕ್ ನ ಕಂಡುಹಿಡಿತಾನೆ. ಅಂದ್ರೆ ಈಗ ನಾವು ಕುಡಿತಿದ್ವಲ್ಲ ಪೆಪ್ಸಿ, 7up, ಯಾವ್ದು ಕಾರ್ಬನೇಟ್ ಡ್ರಿಂಕ್ ಗಳಿದೆಯೋ ಎಲ್ಲ ಕಾರ್ಬನೇಟ್ ಡ್ರಿಂಕ್ ಗಳು ಶುರುವಾಗಿದ್ದಾವಪ್ಪ ಅಂದ್ರೆ 1763ರಲ್ಲಿ. ಯಾವಾಗ ಕಾರ್ಬನೇಟ್ ಡ್ರಿಂಕ್ ನ ಇಂಟ್ರೊಡ್ಯೂಸ್ ಮಾಡ್ತಾನೋ ಅದನ್ನ ಬಾಟಲ್ ಪ್ಯಾಕ್ ಅಲ್ಲಿ ಮಾಡಿ ಅದು ಕೂಡ ಒಂದು ಬಿಸ್ನೆಸ್ ಆಗಿ ಚೇಂಜ್ ಆಗುತ್ತೆ. ಸೊ ಯಾಕೆ ನಾನು ಈ ಕಾರ್ಬನೇಟ್ ಡ್ರಿಂಕ್ ನ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ವಾಟರ್ ಬಾಟಲ್ ಇಂಡಸ್ಟ್ರಿಗೆ, ಅದರಲ್ಲೂ ಕೂಡ ಮಿನರಲ್ ವಾಟರ್ ಬಾಟಲ್ ಇಂಡಸ್ಟ್ರಿಗೆ ಇದೊಂದು ಚಿಕ್ಕ ಮಟ್ಟದ ಬೂಮ್ ಕೊಡುತ್ತೆ. ಅದಾದ್ಮೇಲೆ 1856 ಈ ಒಂದು ಮಿನರಲ್ ಬಾಟಲ್ ಇಂಡಸ್ಟ್ರಿಗೆ ಒಂದು ಬ್ರೇಕ್ ಥ್ರೂ ನ ಕೊಡುತ್ತೆ. ಯಾಕಂದ್ರೆ ಆ ಟೈಮ್ ಅಲ್ಲಿ ಯುರೋಪ್ ಮತ್ತೆ ಅಮೆರಿಕದಾದ್ಯಂತ ಕಾಲೆರಾ ಮತ್ತೆ ಟೈಫಾಯ್ಡ್ ಅನ್ನೋ ಒಂದು ರೋಗ, ಟ್ಯಾಪ್ ವಾಟರ್ ಅನ್ನು ನಲ್ಲಿ ನೀರಲ್ಲಿ ಬರ್ತಾ ಇದ್ರಿಂದ ಜನಗಳು ಆ ನೀರನ್ನ ಬಳಸೋದನ್ನ ಕಮ್ಮಿ ಮಾಡ್ತಾರೆ. ಎಲ್ಲರೂ ಕೂಡ ಈ ಒಂದು ಪ್ಯಾಕ್ಡ್ ವಾಟರ್ ಬಾಟಲ್ ಗೆ ಶಿಫ್ಟ್ ಆಗ್ತಾರೆ. ಇದರಿಂದ ಈ ವಾಟರ್ ಬಾಟಲ್ ಇಂಡಸ್ಟ್ರಿಗೆ ಅಮೆರಿಕ ಮತ್ತೆ ಯುರೋಪ್ ನಾದ್ಯಂತ ದೊಡ್ಡ ಮಟ್ಟದ ಬೂಮ್ ಸಿಗುತ್ತೆ. ಸೊ ಅಲ್ಲಿಂದ 1947 ಕೂಡ ಈ ಒಂದು ಮಿನರಲ್ ವಾಟರ್ ಅನ್ನೋದು ಪಿಂಗಾಣಿ ಅಥವಾ ಗ್ಲಾಸ್ ಬಾಟಲ್ಗಳಲ್ಲಿ ಪ್ಯಾಕೆಟ್ ಆಗ್ತಿತ್ತು. ಅದ್ರ ರೇಟು ಕೂಡ ಜಾಸ್ತಿ ಇತ್ತು. $1 ಆ ಟೈಮಲ್ಲಿ ಸೇಲ್ ಆಗ್ತಾ ಇತ್ತು. ಸೊ ಇದು ತುಂಬಾ ಕಾಸ್ಟ್ಲಿ, ನಾರ್ಮಲ್ ಜನಗಳಿಂದ ಪರ್ಚೇಸ್ ಮಾಡೋದು ಕಷ್ಟ ಅಂತ ಅಬ್ಸರ್ವ್ ಮಾಡಿದಂತ ವಾಟರ್ ಅಂದ್ರೆ ಮಿನರಲ್ ವಾಟರ್ ಬಾಟಲ್ ಕಂಪನಿಗಳು ಮೊದಲು ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ 1947ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳನ್ನ ಯೂಸ್ ಮಾಡ್ತಾರೆ. ಇದರಿಂದ ಇದರ ಕಾಸ್ಟ್ ಕೂಡ ಡಿಕ್ರೀಸ್ ಆಗುತ್ತೆ. ಜೊತೆಗೆ ಕ್ಯಾರಿ ಮಾಡಕಂದ್ರೆ ಜನಗಳು ಕ್ಯಾರಿ ಮಾಡಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈಗ ಗ್ಲಾಸ್ ಬಾಟಲ್ ಮತ್ತು ತಾಮ್ರ ಬಾಟಲ್ಗಳನ್ನ ಟ್ರಾವೆಲಿಂಗ್ ಅಲ್ಲಿ ಯೂಸ್ ಮಾಡೋದು ತುಂಬಾ ಕಷ್ಟ.
ಸ್ವಲ್ಪ ಏಮಾದ್ರೆ ಗ್ಲಾಸ್ ಬಾಟಲ್ ಹೊಡೆದೋಗುತ್ತೆ, ಇಲ್ಲಾಂದ್ರೆ ವೇಟ್ ಜಾಸ್ತಿ ಇರುತ್ತೆ, ಟ್ರಾವೆಲಿಂಗ್ ಕಷ್ಟ ಅನ್ನೋ ಪರ್ಪಸ್ಗೆ ಈ ಪ್ಲಾಸ್ಟಿಕ್ ಬಾಟಲ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇದು ಕೂಡ ಒಂದು ಸಣ್ಣ ಮಟ್ಟದ ಬೂಮ್ ಕೊಡುತ್ತೆ. ಅದಲ್ಲದೆ ಟ್ರಾವೆಲರ್ಸ್ ಗಳು ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ಒಂದೊಂದೇ ಸ್ಟ್ರಾಟಜಿನ ಬಳಸ್ಕೊಂತ ಜೊತೆಗೆ ಇದರ ಕಾಸ್ಟ್ ನ ಡಿಕ್ರೀಸ್ ಮಾಡ್ಕೊಂಡು ಬಂದಿದ್ದರಿಂದ ಸುಮಾರು 2001 ವರೆಗೂ ಕೂಡ ಈ ಒಂದು ವಾಟರ್ ಬಾಟಲ್ ಒಂದು ತಕ್ಕ ಮಟ್ಟದ ಗ್ರೋತ್ ಅಲ್ಲೇ ಇತ್ತು. 2001 ಇಂದ ಈಚೆ ಈ ಒಂದು ವಾಟರ್ ಬಾಟಲ್ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದ ಬೂಮ್ ಸಿಗುತ್ತೆ. ಯಾಕಂದ್ರೆ ಮೊದಲು ಯೂಸ್ ಮಾಡ್ತಿದ್ದಂತ ವಾಟರ್ ಬಾಟಲ್ಗಳು ಸುಮಾರು 45 ಗ್ರಾಮ್ ಮತ್ತೆ ದೊಡ್ಡ ಬಾಟಲ್ ಆಗಿದ್ರಿಂದ ಜನಗಳ ಮೇಲೆ ಅಷ್ಟೊಂದು ಅಫೆಕ್ಷನ್ ಇರಲಿಲ್ಲ. ಅದಾದ್ಮೇಲೆ 2001ರಲ್ಲಿ ಒಂದು ವಾಟರ್ ಬಾಟಲ್ ವೆಯ್ಟ್ ನ ಡಿಕ್ರೀಸ್ ಮಾಡ್ತಾರೆ. 45 ಗ್ರಾಮ್ ಇಂದ ಕೇವಲ 9 ಗ್ರಾಮ್ಗೆ ಡಿಕ್ರೀಸ್ ಮಾಡಿ ತಿನ್ನಾಗಿರುವಂತ ಒಂದು ವಾಟರ್ ಬಾಟಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ವಾಟರ್ ಬಾಟಲ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಜನಗಳು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ವಾಟರ್ ಬಾಟಲ್ ಅಂದ್ರೆ ವಾಟರ್ ನ ಕ್ಯಾರಿ ಮಾಡಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ ಇದು ದೊಡ್ಡ ಮಟ್ಟದ ಎಫೆಕ್ಟ್ ಬೀರುತ್ತೆ. ಹಿಂಗೆ 1922 ಶುರುವಾದಂತೆ ಒಂದು ಮಿನರಲ್ ವಾಟರ್ ಬಾಟಲ್ ಒಂದು ಕಾನ್ಸೆಪ್ಟ್ ಇವತ್ತು ಇಡೀ ಪ್ರಪಂಚನ ಆಳ್ತಾ ಇದೆ. ಏನ್ ಇವನು ಇಷ್ಟೆಲ್ಲ ಹೇಳ್ತಾ ಇದ್ದಾನೆ, ಏನು ವಾಟರ್ ಬಾಟಲ್ ಬಗ್ಗೆ ಏನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಏನ್ ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡ್ರ? ನಾನು ನೀರ್ ಬಗ್ಗೆ ಮಾತಾಡ್ತಾ ಇಲ್ಲ. 1947 ನಿಂದ ಹಿಂದೆ ಇದ್ದಂತ ವಾಟರ್ ಬಾಟಲ್ ಬಗ್ಗೆ ಮಾತಾಡ್ತಾ ಇಲ್ಲ. 1947 ನಿಂದ ಈಚೆ ನಾವು ಯೂಸ್ ಮಾಡ್ತಾ ಇದ್ವಲ್ಲ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಬಗ್ಗೆನೇ ಇವತ್ತು ನಾನು ಮಾತಾಡ್ತಾ ಇರೋದು. ಇಲ್ಲಿ ನೀರಿಗಿಂತ ನೀರಿನ ಬಾಟಲ್ ಮುಖ್ಯ ಆಗುತ್ತೆ. ಯಾಕಂದ್ರೆ ಪ್ಲಾಸ್ಟಿಕ್ ಇವತ್ತು ನಮ್ಮ ಪರಿಸರದಲ್ಲಿ ಎಷ್ಟು ದೊಡ್ಡ ದುಷ್ಪರಿಣಾಮ ಬೀರ್ತಿದೆ ಅಂತ ನಮ್ಮೆಲ್ಲರೂ ಗೊತ್ತು. ಅದಕ್ಕೆ ಎಕ್ಸಾಂಪಲ್ ಕೊಡಿದರೆ 2022ರ ಸರ್ವೆ ಪ್ರಕಾರ ಸುಮಾರು 35 ಲಕ್ಷ ಟನ್ ವಾಟರ್ ಬಾಟಲ್ಗಳನ್ನ ಸಮುದ್ರದಿಂದ ಆಚೆ ತೆಗೆದಿದ್ದಾರೆ. ಇದು ಕೇವಲ ಸಮುದ್ರ ಅಲ್ಲ, ನದಿಗಳಲ್ಲಿ, ಅರಣ್ಯ ಪ್ರದೇಶಗಳಲ್ಲಿ ಮತ್ತೆ ಸಿಟಿಯ ಸುತ್ತಮುತ್ತ ಇರುವಂತಹ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ನ ಡಂಪ್ ಮಾಡ್ತಾ ಇದ್ದಾರೆ. ಈಗ ಪ್ಲಾಸ್ಟಿಕ್ ಭೂಮಿನ ಹಾಳು ಮಾಡ್ತಾ ಇದೆ. ಹೇಳೋದಾದ್ರೆ ಈ ಪ್ಲಾಸ್ಟಿಕ್ ಇಂದ ಏನಪ್ಪಾ ದುಷ್ಪರಿಣಾಮ ಆಗುತ್ತೆ ಅಂತಂದ್ರೆ, ಈ ಪ್ಲಾಸ್ಟಿಕ್ ಇಂದ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಭೂಮಿಯ ತಾಪಮಾನ ಹೆಚ್ಚಾಗ್ತದೆ, ಅದಲ್ಲದೆ ವಾಟರ್ ಪೊಲ್ಯೂಷನ್ ಆಗ್ತದೆ, ಮತ್ತೆ ಪರಿಸರ ಮಾಲಿನ್ಯ ಆಗ್ತದೆ. ಈ ಎಲ್ಲಾ ಕಾರಣದಿಂದ ನಮ್ಮ ಎನ್ವಿರಾನ್ಮೆಂಟ್ ಕಂಪ್ಲೀಟ್ ಆಗಿ ಹದಗೆಡ್ತಾ ಇದೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಪ್ಲಾಸ್ಟಿಕ್ ನ ನಾವು ಆದಷ್ಟು ಕಂಟ್ರೋಲ್ ಮಾಡಬೇಕು. ಯಾಕೆ ನಾನು ಪ್ಲಾಸ್ಟಿಕ್ ಆದಷ್ಟು ಕಂಟ್ರೋಲ್ ಮಾಡ್ಬೇಕಂದ್ರೆ, ಈಗ ಸಮುದ್ರದಿಂದ ಎತ್ತಿರುವಂತಹ 35 ಲಕ್ಷ ಟನ್ ಪ್ಲಾಸ್ಟಿಕ್ ಕೇವಲ ವಾಟರ್ ಬಾಟಲ್ ಆಗಿದೆ. ಸೊ ಈ ಒಂದು ವಾಟರ್ ಬಾಟಲ್ ಇಂದ ಎಷ್ಟೆಲ್ಲ ಎನ್ವಿರಾನ್ಮೆಂಟ್ ಗೆ ದುಷ್ಪರಿಣಾಮ ಬೀರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಇನ್ನು ನಮ್ಮ ಮನುಷ್ಯರಿಗೆ ಯಾವ ತರ ಈ ಒಂದು ವಾಟರ್ ಬಾಟಲ್ ಅಂದ್ರೆ ಮಿನರಲ್ ವಾಟರ್ ಬಾಟಲ್ ಇಂದ ದುಷ್ಪರಿಣಾಮ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ರೆಗ್ಯುಲರ್ ಆಗಿ ಯಾರು ಸೀಲ್ಡ್ ವಾಟರ್ ಬಾಟಲ್ ಗಳನ್ನ ಯೂಸ್ ಮಾಡ್ತಾರೋ ಅವರಲ್ಲಿ ಮೇಜರ್ ಆಗಿರುವಂತಹ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಈ ಒಂದು ವಾಟರ್ ಬಾಟಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ BPA ಅಂದ್ರೆ ಬಿಸ್ಫಿನಾಲ್ ಅನ್ನೋ ಒಂದು ಕೆಮಿಕಲ್ ನ ಯೂಸ್ ಮಾಡಿದ್ದಾರೆ. ಅದಲ್ಲದೆ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್, ಕ್ಲೋರೈಡ್ ಅಂತ ಕೆಮಿಕಲ್ ನ ಯೂಸ್ ಮಾಡಿರೋದ್ರಿಂದ ಆ ವಾಟರ್ ಬಾಟಲ್ ಗಳನ್ನ ಲಾಂಗ್ ಟರ್ಮ್ ಇಟ್ರೆ, ಅದಲ್ಲದೆ ಸನ್ನಲ್ಲಿ ಎಕ್ಸ್ಪೋಸ್ ಅಂದ್ರೆ ಹೀಟ್ಗೆ ಎಕ್ಸ್ಪೋಸ್ ಆದ್ರೆ ಆ ವಾಟರ್ ಬಾಟಲ್ ಮೈಕ್ರೋ ಪ್ಲಾಸ್ಟಿಕ್ ಗಳನ್ನ ರಿಲೀಸ್ ಮಾಡ್ತವೆ. ಜೊತೆಗೆ ಒಂದಷ್ಟು ಕೆಮಿಕಲ್ ಗಳು ಕೂಡ ರಿಲೀಸ್ ಮಾಡ್ತವೆ. ಯಾವಾಗ ಈ ಕೆಮಿಕಲ್ ರಿಲೀಸ್ ಆಗುತ್ತೆ ಮತ್ತೆ ಮೈಕ್ರೋ ಪ್ಲಾಸ್ಟಿಕ್ ಗಳು ರಿಲೀಸ್ ಆಗುತ್ತೋ ಇದು ನಮ್ಮ ಬಾಡಿ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಯಾಕಂದ್ರೆ ಈ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಗಳು ಯಾವಾಗೋ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತವೆ ಮತ್ತೆ ಬೇರೆ ಎಲ್ಲೋ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತವೆ. ಅದನ್ನ ತಗೊಬಂದು ಕಸ್ಟಮರ್ ಕೈ ಸೇರೋಕೆ ಎಷ್ಟೋ ದಿನಗಳು ಆಗಿರ್ತವೆ, ಅದಲ್ಲದೆ ಎಷ್ಟೋ ಬಾರಿ ಹೀಟ್ ಕೂಡ ಎಕ್ಸ್ಪೋಸ್ ಆಗಿರುತ್ತೆ. ಈ ಒಂದು ಕಾರಣದಿಂದ ಈ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಅಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಗಳು ರಿಲೀಸ್ ಆಗಿರ್ಬೋದು, ಅದಲ್ಲದೆ ಕೆಮಿಕಲ್ ಕೂಡ ರಿಲೀಸ್ ಆಗಿರ್ಬೋದು. ನಾವು ರೆಗ್ಯುಲರ್ ಆಗಿ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇರುವಂತಹ ಮಿನರಲ್ ವಾಟರ್ ನ ಯೂಸ್ ಮಾಡ್ತಾ ಇದ್ರೆ ನಮ್ಮ ಬಾಡಿಲಿ ಮೇಜರ್ ಆಗಿರುವಂತಹ ಹೆಲ್ತ್ ಇಶ್ಯೂಗಳು ಕಾಣಿಸ್ಕೊಂತವೆ. ಅದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ, ಮೇಲ್ಸ್ ಅಂದ್ರೆ ಹುಡುಗರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಅದರಲ್ಲೂ ಕೂಡ ಪ್ರೆಗ್ನೆಂಟ್ ವುಮೆನ್ಸ್ ಅಲ್ಲಿ ಹೊಟ್ಟೆಲಿರುವಂತಹ ಮಕ್ಕಳುಗಳ ಗ್ರೋತ್ ಆಗಲ್ಲ. ಅದಲ್ಲದೆ ಹೆಣ್ಣು ಮಕ್ಕಳಲ್ಲೇ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು, ಯುಟರಸ್ ಕ್ಯಾನ್ಸರ್ ಬರ್ಬೋದು. ಜೊತೆಗೆ ಈ ರೆಗ್ಯುಲರ್ ವಾಟರ್ ಯೂಸ್ ಇಂದ ಹಾರ್ಟ್ ಡಿಸೀಸ್ ಕೂಡ ಕಾಮನ್ ಆಗಿ ಬರ್ಬೋದು. ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ, ಹಾರ್ವರ್ಡ್ ಯೂನಿವರ್ಸಿಟಿ ಒಂದು ಸರ್ವೆ ಪ್ರಕಾರ ಅಮೆರಿಕದಲ್ಲಿ ಇರುವಂತಹ 50% ಜನಗಳಿಗೆ ಅಂದ್ರೆ ಹಾರ್ಟ್ ಡಿಸೀಸ್ ಇರುವಂತಹ 50% ಜನಗಳಿಗೆ ಹಾರ್ಟ್ ಡಿಸೀಸ್ ಬಂದಿದ್ದೆ ಈ ಮಿನರಲ್ ವಾಟರ್ ಇಂದ. ಅಂದ್ರೆ ಸೀಲ್ಡ್ ವಾಟರ್ ಬಾಟಲ್ ಯೂಸ್ ಮಾಡ್ತಿದ್ದಂತವ್ರಿಗೆ ಅಲ್ಲಿ ಹಾರ್ಟ್ ಡಿಸೀಸ್ ಬಂದಿದೆ. ಸೊ ಇಷ್ಟೆಲ್ಲ ಮೇಜರ್ ಆಗಿರುವಂತಹ ದುಷ್ಪರಿಣಾಮಗಳಲ್ಲದೆ ಇನ್ನೊಂದಷ್ಟು ದುಷ್ಪರಿಣಾಮಗಳಿದೆ. ಏನಪ್ಪಾ ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಮತ್ತೆ ಕಂಟಿನ್ಯೂಸ್ ಯೂರಿನೇಷನ್ ಪ್ರಾಬ್ಲಮ್ಗಳು ಕೂಡ ಕಾಣಿಸ್ಕೊಬಹುದು. ಸೊ ಈ ವಾಟರ್ ಬಾಟಲ್ ಯೂಸ್ ಮಾಡೋಕೆ ಮುಂಚೆ ನೀವು ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಕಂಪನಿಗಳು ಎಷ್ಟೇ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ಯೂಸ್ ಮಾಡಿದ್ರು ಕೂಡ ಈ ವಾಟರ್ ಬಾಟಲ್ ಗಳಿಂದ ದುಷ್ಪರಿಣಾಮ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಈ ಒಂದು ಕಾರಣದಿಂದ ಯಾವುದೇ ಕಂಪನಿಯ ಮಿನರಲ್ ವಾಟರ್ ಯೂಸ್ ಮಾಡಿದ್ರು ಕೂಡ ಆ ಕಂಪನಿ ಹೇಳೋದು ನಮ್ಮ ವಾಟರ್ ಸೇಫ್ ಇದೆ, ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಇಲ್ಲಿ ನೀರ್ ಬಗ್ಗೆ ಹೇಳ್ತಾ ಇಲ್ಲ, ಕೇವಲ ಬಾಟಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಕಂಪನಿ ಯಾವುದೇ ಕಂಪನಿ ಮಾಡಿದ್ರು ಕೂಡ ಪ್ಲಾಸ್ಟಿಕ್ ಯೂಸ್ ಮಾಡುವಂತ ಪ್ರತಿಯೊಂದು ವಸ್ತು ಕೂಡ ಆರೋಗ್ಯಕ್ಕೆ ಹಾನಿಕರ. ಸೊ ಆ ಕಂಪನಿ ಮಿನರಲ್ ವಾಟರ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಮಾರ್ಕೆಟಿಂಗ್ ಮಾಡ್ತಾರೆ, ನೀವು ಬರೀ ನೀರನ್ನು ಮಾತ್ರ ನೋಡಬೇಡಿ, ಅದರಲ್ಲಿ ಇರುವಂತಹ ವಾಟರ್ ಬಾಟಲ್ ನೀವು ಥಿಂಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಇನ್ಮೇಲೆ ಆದಷ್ಟು ಈ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಗಳಿಂದ ಸೀಲ್ ಆಗಿರುವಂತಹ ಯಾವುದೇ ಮಿನರಲ್ ವಾಟರ್ ಗಳನ್ನ ಕಮ್ಮಿ ಯೂಸ್ ಮಾಡಿ. ಅದು ಮಿನರಲ್ ವಾಟರ್ ಆಗಿರಲಿ ಅಥವಾ ಕಾರ್ಬನೇಟ್ ಡ್ರಿಂಕ್ ಗಳೇ ಆಗಿರಲಿ, ಅದನ್ನ ಕಮ್ಮಿ ಯೂಸ್ ಮಾಡಿ. ಅದರಿಂದ ನಿಮಗೆ ಮೇಜರ್ ಆಗಿರುವಂತಹ ಹೆಲ್ತ್ ಪ್ರಾಬ್ಲಮ್ ಕಾಣಿಸ್ಕೊಬಹುದು. ಅದರಿಂದ ನೀವೇನ್ ಮಾಡ್ಬೇಕಂದ್ರೆ ಮನೆಯಿಂದನೇ ಸ್ಟೀಲ್ ವಾಟರ್ ಬಾಟಲ್ ಅಥವಾ ತಾಮ್ರದ ವಾಟರ್ ಬಾಟಲ್ ಕ್ಯಾರಿ ಮಾಡೋದು ತುಂಬಾ ಒಳ್ಳೇದು.
ಹೋಟ್ಲಿಗೆ ಹೋದ ತಕ್ಷಣ ಫಸ್ಟ್ ಈ ವಾಟರ್ ಬಾಟಲ್ ಕೇಳೋದು ಬಿಟ್ಟು ಅಲ್ಲಿ ಬಿಸಿನೀರು ಇಸ್ಕೊಂಡು ಕುಡೀರಿ. ಹೆಲ್ತ್ಗೆ ತುಂಬಾ ಒಳ್ಳೇದಾಗುತ್ತೆ. ಈ ವಾಟರ್ ಬಾಟಲ್ ಎಷ್ಟು ಸೇಫ್ ಇದೆಯೋ ಅಷ್ಟೇ ಡೇಂಜರ್ ಆಗಿರೋದನ್ನ ನಾವು ತಿಳ್ಕೊಳ್ಳೇಬೇಕು. ಅದಲ್ಲದೆ ಈ ವಾಟರ್ ಬಾಟಲ್ ಕಂಪನಿಗಳು ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನನ್ನೆಲ್ಲ ಬಳಸ್ಕೊಂತಿದೆ, ಎಷ್ಟೆಲ್ಲ ಖರ್ಚು ಮಾಡ್ತಿದೆ ಅಂತ ನಾವು ನೋಡೋದಾದ್ರೆ ಸುಮಾರು 500 ಕೋಟಿಯಷ್ಟು ಅಮೌಂಟ್ ನ ಕೇವಲ ಅಡ್ವರ್ಟೈಸ್ಮೆಂಟ್ ಗೆ ಖರ್ಚು ಮಾಡ್ತಾ ಇದೆ. ಜೊತೆಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಹೆವಿ ವಾಟರ್ ವೇಸ್ಟ್ ಆಗ್ತದೆ. ಯಾವ ಮಿನರಲ್ ವಾಟರ್ ಕಂಪನಿಗಳು ವಾಟರ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವೋ ಅಲ್ಲಿ ಅರ್ಧ ಲೀಟರ್ ವಾಟರ್ ಪ್ರೊಡಕ್ಷನ್ ಗೆ ಸುಮಾರು 3 ಲೀಟರ್ ನೀರ್ನ ವೇಸ್ಟ್ ಮಾಡ್ತಾ ಇದೆ. ಸೊ ಇದರಿಂದ ನಮ್ಮ ಭೂಮಿಯಲ್ಲಿರುವಂತಹ ಕುಡಿಯೋ ನೀರಿನ ಸೋರ್ಸು ಕಮ್ಮಿ ಆಗ್ತಾ ಇದೆ. ಅಂದ್ರೆ ಅರ್ಧ ಲೀಟರ್ ನೀರಿಗೆ 3 ಲೀಟರ್ ನೀರು ವೇಸ್ಟ್ ಆಗ್ತಾ ಇರೋದು ಇದು ಒಂದು ಕೂಡ ಮೇಜರ್ ಆಗಿರುವಂತಹ ಡಿಸ್ಅಡ್ವಾಂಟೇಜ್. ಇನ್ನು ನಮ್ಮ ಪೂರ್ವಜರುಗಳು ಈ ಒಂದು ಮಿನರಲ್ ವಾಟರ್ ನ ಬಳಸ್ಕೊಂಡು ಬಂದ್ರ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಅವರು ಯಾವುದೇ ತರಹದ ಮಿನರಲ್ ವಾಟರ್ ಗಳನ್ನ ಬಳಸ್ತಿರ್ಲಿಲ್ಲ. ಯಾವುದೋ ಬೆಟ್ಟ ತುದಿಯಲ್ಲಿ ಹುಟ್ಟುವಂತ ನದಿ ನೀರು ಸಾವಿರಾರು ಗಿಡಮೂಲಿಕೆಗಳನ್ನ ದಾಟ್ಕೊಂಡು ಬರ್ದಿದಂತ ನೀರಲ್ಲಿ ಔಷಧೀಯ ಗುಣ ಇತ್ತು. ಈ ಒಂದು ನೀರನ್ನ ಅವರು ಮಡಿಕೆಯಲ್ಲಿ ಸ್ಟೋರ್ ಮಾಡ್ತಿದ್ರು. ಮಡಿಕೆಯಲ್ಲಿ ಸ್ಟೋರ್ ಮಾಡ್ತಿದ್ರಿಂದ ಮಣ್ಣಿನ ಮಡಿಕೆಯಿಂದ ರಿಲೀಸ್ ಆಗ್ತಿದ್ದಂತ ಒಂದಷ್ಟು ಲವಣಾಂಶಗಳು ಮತ್ತೆ ನೀರಲ್ಲಿ ಔಷಧೀಯ ಗುಣಗಳು ಅವ್ರ ದೇಹ ಸೇರಿ ಅವರು ಸುಮಾರು ವರ್ಷಗಳ ಕಾಲ ಬದುಕಕ್ಕೆ ಸಹಾಯ ಆಯ್ತು. ಸೊ ಇಷ್ಟೆಲ್ಲ ನೋಡಾದ್ಮೇಲೆ ನಂದು ಕೂಡ ಒಂದು ಕ್ವಶನ್ ಇದೆ. ಏನಪ್ಪಾ ಅಂತಂದ್ರೆ ಎಲ್ಲರೂ ಹೋಟ್ಲಿಗೆ ಹೋಗ್ತೀವಿ, ಹೋಟ್ಲಿಗೆ ಹೋದಾಗ ಅಲ್ಲಿ ಒಂದು ಜಗ್ ನೀರು ಇಟ್ಟಿರ್ತಾರೆ, ಜೊತೆಗೆ ಒಂದು ವಾಟರ್ ಬಾಟಲ್ ಕೂಡ ಕೊಡ್ತಾರೆ. ಈ ಎರಡರಲ್ಲಿ ಯಾವನ್ನ ನೀವು ಆಯ್ಕೆ ಮಾಡ್ಕೊಂತೀರಾ ಅನ್ನೋದನ್ನ ನನಗೆ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಇಂಟ್ರೆಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.